ಫಸ್ಟ್ ಇವತ್ತು ಹೇಳಿ ಸರ್, ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನ ನನ್ನ ವಿಭಿನ್ನ ಜನ ಟ್ರೈ ಮಾಡೋದ್ರಿಂದ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಹಿಂದಿತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ. ರೀತಿ ಪ್ರತಿಯೊಂದು ಅವ್ರು ಮಾತಾಡೋದು ನೋಡ್ತಾರೆ, ತುಂಬ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಒಬ್ರು ಲೇಡಿ ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋ ಸರ್. ಒಬ್ಬ ಕಲಾವಿದನ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ ಅನ್ನೋದು ನಮಗೆ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಎಲ್ಲರೂ ಕೂಡ ಹೇಳುದು ಧನ್ವೀರ್ ಅವರನ್ನು ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರನ್ನು ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹತ್ತು ಮಾಡೋಕ್ಕಾಗಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರಕ್ಕೆ ನಾನು ಇದಕ್ಕೇನು ಒದಗಿಸ್ಬೇಕು ನ್ಯಾಯ ಅದನ್ನು ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ ಅದ್ರ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಈ ಸಿನಿಮಾ ಹಯಗ್ರೀವ ಅನ್ನೋದು ಕತೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸ್ತದೆ. ಏನು ಹೇಳ್ತೀವಿ? ಖಂಡಿತವಾಗ್ಲು ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್. ಇಂಟರ್ವ್ಯೂಸ್ ಎಲ್ಲ ಜನ ಇವತ್ತು ವಿಭಿನ್ನ ಹೇಳ್ತಾ ಇದ್ದಾರೆ, ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಡ್ ಸಿನಿಮಾಸ್ ಇರೋದ್ರಿಂದ ಅವ್ರು ಹೊಸ್ತನ ಕೇಳ್ತಾರೆ. ಸೊ ಅದು ಕಂಟೆಂಟ್ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅವ್ರು ಜನ ಇಷ್ಟಪಟ್ಟೆ ಬರ್ತಾರೆ, ಜನ ಥಿಯೇಟರ್ ಬಂದೇ ಬರ್ತಾರೆ. ಈ ಒಂದು ಕ್ಷಣದಲ್ಲಿ ದರ್ಶನ್ ಸರ್ ಮಿಸ್ ಮಾಡ್ಕೊಡ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ತೀನಿ ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರು ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದಾರೆ. ಅದೊಂದು ಬೇಜಾರಿದೆ. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ವಿನೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ, ನೋಡ್ತಾರೆ ಸರ್. ಆದಷ್ಟು ಬೇಗ ನೋಡ್ತಾರೆ ಎಲ್ಲ ಕನ್ನಡ ಆಡಿಯನ್ಸ್ಗೆ ಏನಿಲ್ಲ ಸರ್. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದರನ್ನ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ಈಗ ಎಷ್ಟೋ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ನೀವು ಮತ್ತೆ ದರ್ಶನ್ ಸರ್ ಅವರು ಒಂದು ಸಿನಿಮಾ ಬರಬೇಕು, ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಕೂಡ ತುಂಬ ಅಲ್ಲಿ ಡಿಸೈಡ್ ಆಗಿರೋ ಮಾಡೋಕ್ಕೆ ಮೇಡಮ್. ನಮಗೇನಿಲ್ಲ, ಅದು ಅಲ್ಲಿ ಡಿಸೈಡ್ ಆಗಿದೆ. ಏನಾದರೂ ಈ ಹಿಂದೆ ಏನಾದ್ರು ಮಾತುಕತೆ? ಯಾವತ್ತೂ ಇಲ್ಲ ಎಂದು. ಓಕೆ. ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು, ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ, ಇವತ್ತು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು ನಮ್ಗೆ. ನಮ್ಮೆಲ್ಲ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಜನಕ್ಕೆ. ಪಾಪ ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೇ ಇವತ್ತು ನಮ್ಮದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸಿದ್ರು. ಒಳ್ಳೇದಾಗಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾವು ತೋರಿಸ್ತೀವಿ. ಓಕೆ ಸರ್. ತಡ ಆಯಿತು ಅದೇ ಹೇಳೋಣ ಸರ್. ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ಕಾಗಿಲ್ಲ ಅಂತ. ಅದಕ್ಕೆ ಅವ್ರ ಲವ್ ಎಷ್ಟು ಜಾಸ್ತಿ ನಾವು ತೋರಿಸ್ತೀವಿ ಸರ್. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಈ ಪೈರಸಿ ಅನ್ನೋದ್ರಿಂದ ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಕ್ಕೆ ಯಾವ ಥರ ಆ್ಯಕ್ಷನ್ ತಗೋತಾ ಇದ್ದಾರೆ ಪೈರಸಿ? ಖಂಡಿತವಾಗ್ಲು ಸರ್. ಪ್ರೊಡಕ್ಷನ್ ಹೌಸಿಂದ ಯಾವುದೇ ರೀತಿ ಕ್ರಮ ತೊಗೊಬೇಕು. ಅದನ್ನು ನೀಟಾಗಿ ಆ್ಯಂಟಿ ಪೈರಸಿ ಟೀಮ್ ಪ್ರತಿಯೊಂದು ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದಾರಂತೆ ಪೈರಸಿ ಮಾಡೋಕ್ಕೆ. ಸೊ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಧನ್ವೀರ್ ಅವರ 4 ಸಿನಿಮಾಗಳು ಬಂದರೂ ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂಗಳು ಕೊಟ್ಟು ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದ್ರ ಮಧ್ಯೆನೂ ಜನ ಈ ಮಾತು ಹೇಳ್ತಾರೆ, ಅದೇ ಖುಷಿ ಆಗ್ತಿರೋದು. ಅವ್ರು ಯಾವತ್ತೂ ಚೇರಣೆ. ಓಕೆ. ಈ ಸಿನಿಮಾ ನೋಡಿದಾಗ ಸುನಿಲ್ ಅವರು ಇದ್ದಾರೆ ಅಂತ ಹೇಳಿ ಆಡಿಯನ್ಸೇ ಹೇಳ್ತಾ ಇದ್ದಾರೆ. ಆ ಸಸ್ಪೆನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಸರ್, ಅದೇನೇ ಸಿನಿಮಾದ ಮಜಾ ಇರೋದು. ನಮ್ಗೆ ಯಾರು ಇಲ್ಲಿವರೆಗೂ ಕೊಟ್ಟಿರಲಿಲ್ವಲ್ಲ ನಾವು ಅದನ್ನ. ಸೊ ಅದೇ ಖುಷಿ. ಅದನ್ನೇ ಜನ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡಬೇಕಿತ್ತಲ್ಲ ಸರ್. ಎಲ್ಲ ರೊಟೀನ್ ಆಗಿತ್ತು ಸಿನಿಮಾದು. ನಾನು ಅದನ್ನೇ ಹೇಳ್ತೀನಿ, ಪ್ರತಿಯೊಂದು ಸೀನ್ಸು ಪ್ರತಿಯೊಂದು ಇದನ್ನು ಸೀಕ್ರೆಟ್ ಮೂಮೆಂಟ್ಸ್ ಇರುತ್ತೆ ನಮ್ಮ ಸಿನಿಮಾ. ಅದೇ ರೀತಿ ಜನ ನಾವು ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡು ಅದೇ ರೀತಿ. ಧನ್ವೀರ್ ಅವ್ರನ್ನ ಈ ಹಿಂದೆ ರಿಲೀಸ್ ಆಗಿರುವಂಥ ಸಿನಿಮಾಗಳಲ್ಲಿ ಎಲ್ಲೂ ಕೂಡ ರೊಮ್ಯಾಂಟಿಕ್ ಲುಕ್ಕಲ್ಲಿ ಕಾಣಿಸ್ಕೊಂಡಿಲ್ಲ. ರೊಮ್ಯಾಂಟಿಕ್ ಸಾಂಗ್ ಬಂದಾಗ ಇಡೀ ಥಿಯೇಟರ್ ನೀವು ಇಂಟರ್ವ್ಯೂಲ್ ಹೇಳಿ ಅಂತ ತಲೆ ತುಂಬಿಟ್ಟಿದ್ದಾರೆ. ಅವ್ರಿಗೆ ಏನು ವಿಸಿಲ್ ಹೊಡೆದ್ರೆ ಏನು ಮಾಡ್ತಾರೆ? ಏನು ಮಾಮೂಲಿ ಮಾಡಿದಂಗೆ ನಾನು ಮಾಡಿದ್ದೀನಿ ಸರ್. ಹೆಂಗಿತ್ತು ಅಂತ ಏನು ಸರ್ ಮಾಡೋಕ್ಕೆ ಖುಷಿ ಇದೆ ಸರ್. ಒಳ್ಳೆ ನೀಟಾಗಿ ಕಂಪೋಸ್ ಮಾಡೋಣ. ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ಜನ ರಿಯಾಕ್ಟ್ ಅದೇ ಹೇಳಿದ್ರು, ಪ್ರತಿಯೊಂದು ಸೀನು ಪ್ರತಿಯೊಂದು ಸಾಂಗ್ ಜನ ರಿಯಾಕ್ಟ್ ಮಾಡಿದ್ರೆ ತುಂಬ ಖುಷಿ. 4 ಸಿನಿಮಾಗಳಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ ಶಿಲೆ ಚಪ್ಪಾಳೆ ಕೇಳಿದಾಗ